ಕ್ಷಣಗಳಲ್ಲಿ ಧಮ್ಕಿ ನಾಯಕ ರಾಜೀವ್ ಭವಿಷ್ಯ ನಿರ್ಧಾರ ಆಗುತ್ತೆ. ಕೋರ್ಟ್ಗೆ ರಾಜೀವ್ ಗೌಡನನ್ನ ಹಾಜರುಪಡಿಸಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಕೋರ್ಟ್ಗೆ ರಾಜೀವನ್ನ ಹಾಜರುಪಡಿಸಿದ್ದಾರೆ. ಪ್ರಕರಣ ದಾಖಲಾಗಿ 12 ದಿನದ ನಂತರ ರಾಜೀವ್ ಗೌಡ ಬಂಧನ ಆಯಿತು. ರಾಜೀವ್ ಗೌಡ ಜೈಲು ಪಾಲಾಗ್ತಾನ, ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಆರೋಪಿ ರಾಜೀವ್ ಗೌಡ ಇದ್ದು, ನಿರೀಕ್ಷಣಾ ಜಾಮೀನು ಈಗಾಗಲೇ ವಜಾ ಆಗಿತ್ತು, ಅರ್ಜಿ ವಜಾ ಆಗಿತ್ತು. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯೂ ವಜಾ ಆಗಿತ್ತು. ಇದಾದ ನಂತರ ರಾಜೀವ್ ಗೌಡ ಬಂಧನ ಆಯಿತು. ಇವತ್ತು ಜಾಮೀನು ಸಿಗುತ್ತಾ ಅಥವಾ ಜೈಲು ಪಾಲಾಗ್ತಾನ? ಆರೋಪಿ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದ್ದಾರೆ. ನ್ಯಾಯಮೂರ್ತಿ ಸುಕನ್ಯಾ ಪೀಠದಲ್ಲಿ ಆರೋಪಿ ರಾಜೀವ್ ಗೌಡ ಹಾಜರಾಗಿದ್ದು, ಬೇಲ್ ಸಿಗೋ ನಿರೀಕ್ಷೆಯಲ್ಲಿ ಆರೋಪಿ ರಾಜೀವ್ ಗೌಡ ಇದ್ದಾನೆ. ಬಾಯಿಗೆ ಬಂದ ಹಾಗೆ ಹೇಗಂದ್ರೆ ಹಾಗೆ ಮಾತಾಡಿ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದು, ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳಿದ್ದು, ಬೆಂಕಿ ಹಚ್ತೀನಿ ಅಂದಿದ್ದು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿ ರಾಜೀವ್ ಗೌಡನನ್ನ ಲೈವ್ ನಲ್ಲಿ ತೆಗೆದುಕೊಂಡು ಬಂದು ಕ್ಷಮೆ ಕೇಳೋ ಹಾಗೆ ಮಾಡ್ತೋ, ಇಡೀ ರಾಜ್ಯದಾದ್ಯಂತ ಈ ಸುದ್ದಿ ವೈರಲ್ ಆಯ್ತು. ಯಾವಾಗ ಸುದ್ದಿ ವೈರಲ್ ಆಯ್ತೋ ಪ್ರಕರಣ ದಾಖಲಾಯಿತು. ಪ್ರಕರಣ ದಾಖಲಾಗ್ತಾ ಇದ್ದಾಗೆ ರಾಜೀವ್ ಗೌಡ ಎಸ್ಕೇಪ್. 12 ದಿನದ ನಂತರ ರಾಜೀವ್ ಗೌಡ ಬಂಧನ ಆಯಿತು. ಈಗ ನ್ಯಾಯಾಲಯದಿಂದ ಜಾಮೀನು ಸಿಗುತ್ತೋ, ಜೈಲು ಪಾಲಾಗ್ತಾನೋ? ಇನ್ನು ಮತ್ತೊಂದು ಕಡೆ ಕೋರ್ಟ್ ಬಳಿ ಜಮಾಯಿಸಿದ ರಾಜೀವ್ ಬೆಂಬಲಿಗರಿಗೆ ಕೋರ್ಟ್ ಪ್ರವೇಶಕ್ಕೆ ನಿರ್ಬಂಧ ಹಾಕಿದ್ದಾರೆ. ಕೋರ್ಟ್ ಬಳಿ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಕೋರ್ಟ್ ಬಳಿ ರಾಜೀವ್ ಬೆಂಬಲಿಗರು ಜಮಾಯಿಸಿದ್ದಾರೆ. ಆದರೆ ಕೋರ್ಟ್ ಪ್ರವೇಶಕ್ಕೆ ನೋ ಎಂಟ್ರಿ. ಬ್ಯಾರಿಕೇಡ್ ಹಾಕಿ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ವಕೀಲರ ಜೊತೆ ರಾಜೀವ್ ಗೌಡ ಕೋರ್ಟ್ಗೆ ಒಳಗಡೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಂಬಲಿಗರು ಜಮಾಯಿಸಿಕೊಂಡಿದ್ದಾರೆ. ಆದರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರವೇಶ ನಿಷೇಧ ಮಾಡಿದ್ದಾರೆ. ಪೌರಾಯುಕ್ತೆ ಅಮೃತಾ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದ ಪ್ರಕರಣದ ಆರೋಪಿ ರಾಜೀವ್ ಭವಿಷ್ಯ ಇವತ್ತು ನ್ಯಾಯಾಲಯದಲ್ಲಿ ನಿರ್ಧಾರ ಆಗುತ್ತೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ವಾದ ಪ್ರತಿವಾದ ಹೇಗೆ ನಡೀತಾ ಇದೆ? ಭಾವನಾ, ಏನು ಜನವರಿ 12ನೇ ತಾರೀಕು ಏನು ರಾಜೀವ್ ಗೌಡನ ಒಂದು ಧಮ್ಕಿ ಏನು ಆಡಿಯೋ ಇತ್ತು ಅದು ವೈರಲ್ ಆಗುತ್ತೆ. ಇದಾದಂತಹ ಬಳಿಕ ಆತ ಬರೋಬ್ಬರಿ 12 ದಿನಗಳ ಕಾಲ ತಪ್ಪಿಸ್ಕೊಂಡಿರ್ತಾನೆ. ಇದರ ನಡುವೆ ಆತ ಏನು ಹೈಕೋರ್ಟ್ ನಲ್ಲಿ ಒಂದು ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾನೆ, ಅದು ಕೂಡ ವಜಾ ಆಗುತ್ತೆ. ಬಳಿಕ ಏನು ಚಿಂತಾಮಣಿಯ ಒಂದು ನ್ಯಾಯಾಲಯದಲ್ಲಿ ಒಂದು ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಹಾಕಿರ್ತಾನೆ, ಅದು ಕೂಡ ವಜಾ ಆಗುತ್ತೆ. ಇದಾದಂತಹ ಬಳಿಕ ಏನು ಸರ್ಕಾರಕ್ಕೂ ಕೂಡ ಇದೊಂದು ರೀತಿಯಾಗಿ ಮುಜುಗರ ಆಗುತ್ತೆ. ಯಾಕಂದ್ರೆ ಹೇಳಿ ಕೇಳಿ ಕಾಂಗ್ರೆಸ್ ಮುಖಂಡ ಮತ್ತೆ MLA ಕ್ಯಾಂಡಿಡೇಟ್ ಆಗಿತ್ತಂತವ್ರು ಹೋಗಿ ಬಂದಲ್ಲಿ ಅವ್ರಿಗೂ ಕೂಡ ಮುಜುಗರ ಆಗುತ್ತೆ. ಕೊನೆಗೂ ಕೂಡ ನಿನ್ನೆ ಅಂದ್ರೆ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧನ ಮಾಡಿರ್ತಾರೆ. ಈ ಒಂದು ಬಂಧನ ಆದಂತಹ ಬಳಿಕ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದೇನು ಅಂದ್ರೆ ರಾಜೀವ್ ಗೌಡನಿಗೆ ಬೇಲ್ ಸಿಗುತ್ತಾ ಅಥವಾ ಕಸ್ಟಡಿಗೆ ಪೊಲೀಸರು ಪಡಿತಾರಾ ಅನ್ನುವಂಥದ್ದು ಕೂಡ ಇನ್ನು ನಿರೀಕ್ಷೆಯಲ್ಲೇ ಇರ್ತಕ್ಕಂಥದ್ದು. ಸದ್ಯ ಈಗ ರಾಜೀವ್ ಗೌಡನ ವೈದ್ಯಕೀಯ ಪರೀಕ್ಷೆ ಸಹ ನಡೆದು ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಶಿಡ್ಲಘಟ್ಟ ಕೋರ್ಟ್ನ ಹಾಲ್ನ ಬಳಿ ಈಗ ರಾಜೀವ್ ಗೌಡ ಕುಳಿತಿರ್ತಕ್ಕಂಥದ್ದು. ಇನ್ನೂ ಕೂಡ ವಿಚಾರಣೆ ಆರಂಭವಾಗಿಲ್ಲ. ನ್ಯಾಯಾಧೀಶೆ ಸುಕನ್ಯಾ ಅವರ ಪೀಠದ ಮುಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಈ ಒಂದು ವಾದ ವಿವಾದ ಕೂಡ ಆರಂಭವಾಗುತ್ತೆ. ಈಗ ಆಲ್ರೆಡಿ ಆರೋಪಿ ಪರವಾಗಿ ಅವರ ಪರವಾಗಿ ಬೇಲ್ ಅಪ್ಲಿಕೇಶನ್ ಅನ್ನ ಈಗ ವಿವೇಕ್ ಸುಬ್ಬಾರೆಡ್ಡಿ ಅವರು ಸಲ್ಲಿಕೆ ಮಾಡೋದಕ್ಕೆ ಕೂಡ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ನಾವು ಇನ್ನು 5 ದಿನ ಕಸ್ಟಡಿಗೆ ಬೇಕು ಅಂತೇಳಿ ಪೊಲೀಸರು ಕೂಡ ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ರಾಜೀವ್ ಗೌಡನ ಒಂದು ಬೇಲ್ ಪ್ರಕರಣ ಯಾವ ರೀತಿ ಏನಾಗುತ್ತೆ ಎನ್ನುವಂತಹ ಕುತೂಹಲದಿಂದಲೂ ಕೂಡ ಈಗ ಕೋರ್ಟ್ನ ಮುಂಭಾಗ ಆತನ ಬೆಂಬಲಿಗರು ಸಾಕಷ್ಟು ಜನ ಸೇರಿರ್ತಾರೆ. ಪೊಲೀಸರು ಮುಂಜಾಗ್ರತವಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಎಲ್ಲರನ್ನು ಕೂಡ ಹೊರಗಡೆ ಕಳಿಸ್ತಕ್ಕಂತಹ ಸುಮಾರು 100 ಮೀಟರ್ ದೂರದಲ್ಲಿ ಅವರನ್ನ ಇಡಿಸಿದ್ದಾರೆ. ಸಾಕಷ್ಟು ಈ ಒಂದು ಪ್ರಕರಣ ಕುತೂಹಲ ಮೂಡ್ತಿರ್ತಕ್ಕಂಥದ್ದು. ರಾಜೀವ್ ಗೌಡನ ಬಂಧನ ಆಗುತ್ತಾ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ಆತನನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಾರಾ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ದೀಪಕ್, ಬೆಂಬಲಿಗರು ಹೊರಗಡೆ ಸೇರಿರೋದಾ ಅಥವಾ ಒಳಗೆ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದ? ಹೈಡ್ರಾಮಾ ಏನಾದ್ರೂ ಕ್ರಿಯೇಟ್ ಮಾಡೋ ಪ್ರಯತ್ನ ಪಟ್ರಾ? ಭಾವನಾ, ಇನ್ನು ರಾಜೀವ್ ಗೌಡ
ಕೋರ್ಟ್ ಹಾಲ್ ಹತ್ರನೇ ಬಂದಿರಲಿಲ್ಲ. ಅಷ್ಟರೊಳಗಡೆ ನೂರಾರು ಜನ ಜಮಾವಣೆ ಆಗ್ತಾರೆ. ಕೋರ್ಟ್ನ ಮುಂಭಾಗದಲ್ಲಿ ಅಂದ್ರೆ ಕೋರ್ಟ್ನ ಆವರಣದೊಳಗಡೆ ಬಂದಿರ್ತಾರೆ. ಈ ವೇಳೆಯಲ್ಲಿ ಪೊಲೀಸರಿಗೆ ಈ ಒಂದು ಪ್ರಕರಣ ಬಹಳಷ್ಟು ಸೆನ್ಸಿಟಿವ್ ಆಗಿರೋದ್ರಿಂದ ಮತ್ತೆ ರಾಜ್ಯವೇ ಈ ಒಂದು ಸುದ್ದಿಯನ್ನ ಗಮನಿಸ್ತಾ ಇರೋದ್ರಿಂದ ಅವ್ರಿಗೆ ಎಲ್ಲಿ ಏನಾಗುತ್ತೋ ಅನ್ನುವಂತಹ ಹಿನ್ನೆಲೆಯಲ್ಲಿ ಆತನ ಬೆಂಬಲಿಗರನ್ನ ಒಂದ್ ರೀತಿಯಾಗಿ ಆಚೆ ಕಳಿಸ್ತಕ್ಕಂತ ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ 100 ಮೀಟರ್ ದೂರದಲ್ಲಿ ಈಗ ರಾಜೀವ್ಗೌಡನ ಬೆಂಬಲಿಗರು ಇರ್ತಕ್ಕಂಥದ್ದು. ಯಾಕಂದ್ರೆ ಆತ ಈ ಒಂದು ಭಾಗದಲ್ಲಿ ಒಬ್ಬ ಪ್ರಭಾವಿ ನಾಯಕ ಆಗಿರ್ತಾನೆ. ಮತ್ತೆ ಇಲ್ಲಿ ಕಾಂಗ್ರೆಸ್ನಲ್ಲಿ 2 ಬಣಗಳಾಗಿದೆ. ಈ 2 ಬಣಗಳಲ್ಲಿ ಒಂದು ಬಣ ಈತನ ವಿರುದ್ಧವಾಗಿ ಈ ರೀತಿ ಪಿತೂರಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆತನ ರಾಜೀವ್ಗೌಡನ ಬೆಂಬಲಿಗರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಿ ಈ ಒಂದು ಕೋರ್ಟ್ನ ಮುಂಭಾಗ, ಕೋರ್ಟ್ನ ಒಳಗಡೆ ಈ ಒಂದು ಅಹಿತಕರ ಘಟನೆ ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಬಹಳಷ್ಟು ಒಂದ್ ರೀತಿಯಾಗಿ ಕಟ್ಟೆಚ್ಚರ ವಹಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ಭವಿಷ್ಯ ನಿರ್ಧಾರವಾಗುತ್ತೆ. ಬಳಿಕ ಆತನ ಬೆಂಬಲಿಗರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಸಹ ಮೂಡಿಸಿದೆ. ಭಾವನಾ, ಜೊತೆಗೆ ಆಶ್ರಯ ಕೊಟ್ಟವರಿಗೂ ಇವಾಗ ಕಂಟಕ, ಅವರನ್ನು ವಿಚಾರಣೆ ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಇದೆ? ಭಾವನಾ, ಖಂಡಿತವಾಗ್ಲೂ ಆಶ್ರಯ ನೀಡಿದಂತಹ ಮೈಕಲ್ ಅನ್ನುವಂತಹ ವ್ಯಕ್ತಿಯನ್ನ ಕೂಡ ಈಗ ಬಂಧಿಸಿ ಕೋರ್ಟ್ನ ಹಾಲ್ನ ಬಳಿ ಕುಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಎಷ್ಟು ಈತನ ಪ್ರಕರಣ ಇಂಪಾರ್ಟೆಂಟ್ ಆಗುತ್ತೋ, ಅಂದ್ರೆ ಶಿಕ್ಷೆಗೆ ಒಳಪಡಿಸಲಾಗುತ್ತೋ ಅಷ್ಟೇ ಒಂದು ಇಂಪಾರ್ಟೆಂಟ್ ಆತನ. ಯಾಕಂದ್ರೆ ಒಬ್ಬ ಆರೋಪಿಯನ್ನ ಅದು ಕೂಡ ಇಷ್ಟು ಒಂದ್ ರೀತಿಯಾಗಿ ಧಮಕಿ ಹಾಕಿರ್ತಕ್ಕಂತಹ ಆಡಿಯೋ ಇದು, ಮತ್ತೆ ಅಷ್ಟು ಅವಾಚ್ಯವಾಗಿ ನಿಲ್ಲಿಸಿರ್ತಕ್ಕಂಥದ್ದು. ಪೊಲೀಸರು ಕೂಡ 3 ಪ್ರತ್ಯೇಕ ತಂಡಗಳಾಗಿ ರಚನೆ ಮಾಡಿ ಹುಡುಕ್ತಾ ಇದ್ರು. ಇದ್ರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಈ ಒಂದು ಪ್ರಕರಣ ಮುಜುಗರ ಇತ್ತು. ಇಷ್ಟಿದ್ರೂ ಸಹ ಆತನಿಗೆ ಆಶ್ರಯ ನೀಡಿದಂತಹ ಮೈಕಲ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಅಂದ್ರೆ ರಾಜೀವ್ಗೌಡನ ಈಗ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೋ ಆತನಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಏನಾಗುತ್ತೆ ಅನ್ನುವಂಥದ್ದು ಈಗ ನ್ಯಾಯಾಧೀಶೆ ಕೂಡ ನಿರ್ಧಾರ ಮಾಡಬೇಕಾಗಿದೆ. ಭಾವನಾ, ಒಟ್ಟಾರೆ ಈ 12 ದಿನ ಈ ರಾಜೀವ್ ಗೌಡ ಎಲ್ಲೆಲ್ಲಿ ಓಡಾಡಿದ್ದ, ಯಾರ್ಯಾರ ಹೆಲ್ಪ್, ಕೇವಲ ಮೈಕಲ್ಲ ಅಥವಾ ಹಿನ್ನೆಲೆ ಬೇರೆ ಇದೆಯಾ? ಈ 12 ದಿನ ಈತ ಎಲ್ಲೆಲ್ಲಿದ್ದ, ರೂಟ್ ಮ್ಯಾಪ್ ಏನಾದ್ರೂ ಸಿಕ್ತಾ? ಭಾವನಾ, ಈ ವಿಚಾರವಾಗಿ ಅಂದ್ರೆ ರಾಜೀವ್ಗೌಡನ ಏನು ಈ ಒಂದು ಆಡಿಯೋ ವೈರಲ್ ಆದಂತಹ ಬಳಿಕ ಪೊಲೀಸರಿಗೆ ಆತನು ಸಿಕ್ಕಿರೋದಿಲ್ಲ. ಹೀಗಾಗಿ ಎಲ್ಲೆಲ್ಲಿ ಓಡಾಡಿದ್ದ, ಯಾರು ಆತನಿಗೆ ಆಶ್ರಯ ನೀಡಿದ್ರು, ಮತ್ತೆ ಯಾವ ರೀತಿಯಾಗಿ ಚಳ್ಳೆ ಹಣ್ಣು ತಿನ್ಸಿದ್ದ ಅನ್ನುವಂತಹ ಮಾಹಿತಿ ಸಹ ಪೊಲೀಸರಿಗೆ ಅಷ್ಟರಲ್ಲಿಲ್ಲ. ಹೀಗಾಗಿ ಆತನನ್ನ ವಶಕ್ಕೆ ಈ ನಿಟ್ಟಿನಲ್ಲೇನೆ ಆತನನ್ನ 5 ದಿನಕ್ಕೆ ನಾವು ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತೇಳಿ ಈಗ ಪೊಲೀಸರು ಕೂಡ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಪೊಲೀಸರ ವಿಚಾರಣೆಯ ಬಳಿಕವಷ್ಟೇ ಏನಾಗಿದೆ ಅನ್ನುವಂತಹ ಎಕ್ಸಾಕ್ಟ್ ಮಾಹಿತಿ ಕೂಡ ಸಿಗಲಿದೆ. ಭಾವನಾ, ಎಸ್, ಧನ್ಯವಾದ. ಇನ್ನು ಆರೋಪಿ ಮೈಕಲ್ ನನ್ನ ಕೋರ್ಟ್ಗೆ ಕರೆ ತಂದಿದ್ದಾರೆ ಪೊಲೀಸರು. ರಾಜೀವ್ ಗೌಡಗೆ ಆಶ್ರಯ ನೀಡಿದ್ದ ಆರೋಪಿ ಮೈಕಲ್ಗೆ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ. 12 ದಿನ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದು, ನ್ಯಾಯಾಲಯದ ಮೊರೆ ಹೋಗಿ ಬಚಾವಾಗೋ ಪ್ರಯತ್ನ ಪಟ್ಟಿದ್ದ. ಆ ಸಂದರ್ಭದಲ್ಲಿ ಉದ್ಯಮಿ ಮೈಕಲ್ ಈತನಿಗೆ ಸಹಾಯ ಮಾಡಿದ್ದು, ಈಗ ಆತನಿಗೂ ಕಂಟಕ. ಕೋರ್ಟ್ಗೆ ಮೈಕಲ್ ನನ್ನ ಕರ್ಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೂ ಮುಂಚೆ ಒಂದು ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿದ್ದಾರೆ. ಬಂಧಿಸಿದ ನಂತರ ರೊಟೀನ್ನಂತೆ ಆರೋಪಿಗಳನ್ನ ಒಂದು ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾರೆ. ಎವ್ರಿಥಿಂಗ್ ಇಸ್ ವೆಲ್ ಅಂತ ತಿಳ್ಕೊಳ್ಳೋದಕ್ಕೆ, ಎಲ್ಲವೂ ಸರಿಯಾಗಿದೆ ಆರೋಗ್ಯದಲ್ಲಿ ಅಂತ. ಅದಾದ ಮೇಲೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ರಾಜೀವ್ ಗೌಡಗೂ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿತ್ತು. ಈಗ ಆತನಿಗೆ ಸಹಾಯ ಮಾಡಿದ್ದ ಉದ್ಯಮಿ ಮೈಕಲ್ ವೈದ್ಯಕೀಯ ಪರೀಕ್ಷೆ ಕೂಡ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.